ವೀಕ್ಷಕರೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಕಂಟೆಂಟ್ ಏನಂದರೆ ಬಹಳಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದ್ದಾವೆ. ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಚಿಕ್ಕ ವಯಸ್ಸಿರ್ಬೋದು, ದೊಡ್ಡ ವಯಸ್ಸಿರ್ಬೋದು, 18ರಿಂದ 20 ವರ್ಷ 50 ವರ್ಷವರೆಗೂ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸ್ನೇಹಿತರೆ, ಜೀವನ ಒಂದು ಬದುಕಬೇಕಾದ್ರೆ ಒಂದು ಕಲೆ ಅಂತ ನಾವು ತಿಳ್ಕೊಳ್ಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಅವ್ರವ್ರ ಪರ್ಸನಲ್ ಮ್ಯಾಟರ್ ಆಗಲಿ, ಬಿಸ್ನೆಸ್ ಮ್ಯಾಟರ್ ಆಗಲಿ, ಅವುಗಳಿಂದ ಸ್ಟ್ರೆಸ್ ಆಗಿ ಅವುಗಳಿಂದ ಜಾಸ್ತಿ ಒತ್ತಡ ಮಾಡಿದ್ದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಬಟ್ ನಾವು ಲೈಫಲ್ಲಿ ಸಿಂಪಲ್ ಅಂಡ್ ಬೆಸ್ಟ್ ಪಾಲಿಸಿನ ನಾವು ಅಳವಡಿಸಿಕೊಳ್ಳಬೇಕು. ಯಾವಾಗಲೂ ಸಮಾಧಾನವಾಗಿರಬೇಕು, ಶಾಂತಿಯಿಂದ ಇರಬೇಕು. ಕೆಲಸ ಕಾರ್ಯಗಳಲ್ಲಿ ನಿಧಾನ ಆದರೂ ಪರವಾಗಿಲ್ಲ, ನಿಧಾನ ಕೆಲಸ ಕಾರ್ಯವನ್ನು ಮಾಡಬೇಕು. ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ವಿಂಗಡಣೆ ಮಾಡಿ ನಾವು ಮುಂದೆ ಹೋಗ್ಬೇಕಾಗತ್ತೆ. ಇವಾಗ ಸುಮಾರು ಜನ ಏನಾಗುತ್ತೆ, ಸ್ಟ್ರೆಸ್ ಆಗಿಬಿಡುತ್ತೆ, ಅವ್ರು ಅದನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ. ಹಿಂಗಾಗಿ ಬಹಳಷ್ಟು ಜನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕಂದ್ರೆ ಮನುಷ್ಯನು ಜೀವನದಲ್ಲಿ ಬರಬೇಕಾದ್ರೆ ಏನು ತಗೊಂಡ್ ಬರಲ್ಲ, ಆಗ ಹೋಗ್ಬೇಕಾದ್ರೂ ಏನು ತಗೊಂಡ್ ಹೋಗಲ್ಲ. ಬಟ್ ನಾವು ಇರೋ ಜೀವನವನ್ನು ಒಂದು ಹಾರ್ಟ್ ಆಫ್ ಲೈಫ್ ಅಂತಾರೆ. ನಮ್ಮ ಜೀವನ ಚೆನ್ನಾಗಿ ನಡಿಬೇಕಾದ್ರೆ ಒಳ್ಳೆ ರೀತಿಯಿಂದ ನಾವು ಪ್ಲಾನಿಂಗ್ ಮಾಡಬೇಕು. ನಾವು ಬೇರೆಯವ್ರಿಗೆ ಇಂಪ್ರೆಸ್ ಮಾಡುವುದಾಗ್ಲಿ, ಬೇರೆಯವರಿಂದ ಹೊಗಳಿಕೆಯನ್ನು ಗಳಿಸೋದಕ್ಕೋಸ್ಕರ ಬೇರೆಯವ್ರ ಕಡೆಯಿಂದ ಶಬ್ಬಾಷ್ ಅಂತ ಅನ್ಸ್ಕೊಳ್ಳೋಕ್ಕೋಸ್ಕರ ನಾವು ಕೆಲಸವನ್ನು ಮಾಡಬಾರದು. ನಮ್ಮ ಕೆಲಸಗಳು ನಮಗೆ ಕಂಫೀಲ್ ಆಗಿರಬೇಕು. ನಮ್ಮ ಕೆಲಸಗಳು ನಿಧಾನವಾಗಿ ಮಾಡಿ ಆ ಕೆಲಸದಿಂದ ನಮಗೆ ತೃಪ್ತಿ ಕೂಡ ಇರಬೇಕು. ಆಮೇಲೆ ನಾವು ಮಾಡುವ ಕೆಲಸಗಳನ್ನು ನಾವು ದೇವರ ಒಂದು ಪ್ರಾರ್ಥನೆಯನ್ನು ನಾವು ದೇವರಲ್ಲಿ ಪ್ರಾರ್ಥನೆಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು. ಆವಾಗ ಏನಾಗುತ್ತೆ, ನಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ನಾವು ಏನ್ ಮಾಡ್ತೀವಿ, ತುಂಬಾ ನನ್ನದು ಅನ್ನೋ ಒಂದು ಫುಲ್ ಟೆನ್ಷನ್ ಅಲ್ಲಿ ಎಲ್ಲವೂ ನನ್ನದು ಒಂದು ಆಸೆಯಿಂದ ನಾವು ಮಾಡಕ್ ಹೋಗ್ತೀವಿ. ಇದರಿಂದ ಸಮಸ್ಯೆಗಳು ಆಗ್ತವೆ. ನಮ್ಮ ಕೈಯಲ್ಲಿ ಏನಿರುವುದಿಲ್ಲ, ನಾವು ಜಸ್ಟ್ ಪ್ರಯತ್ನ ಮಾಡ್ತಾ ಇರ್ತೀವಿ. ನಾವು ದೇವರು ಯಾವ ಟೈಮ್ಗೆ ಯಾರಿಗೆ ಏನೇನ್ ಮಾಡ್ಬೇಕು ಮಾಡ್ತಾನೆ. ಬಟ್ ನಾವು ಯಾವಾಗಲೂ ಕಷ್ಟಪಡಬೇಕು, ಪ್ರಯತ್ನ ಮಾಡ್ತಾ ಇರಬೇಕು. ಅದರ ಫಲ ಮಾತ್ರ ನಾವು ದೇವರಿಗೆ ಬಿಡಬೇಕು. ಪ್ರಯತ್ನ ನಮ್ಮದು, ಫಲ ಪರಮೇಶ್ವರನದು. ಬಟ್ ನಮ್ಮ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ಓವರ್ ಆಗಿ ಥಿಂಕಿಂಗ್ ಮಾಡ್ಕೊಂಡು ನೀವು ಹಾರ್ಟ್ ಅಟ್ಯಾಕ್ ಆಗಲಿ ಇಂಥವೆಲ್ಲ ಮಾಡ್ಕೋಬಾರದು. ಹಾರ್ಟ್ ಅಟ್ಯಾಕ್ ಎರಡು ರೀತಿಯಿಂದ ಬರುತ್ತೆ. ಒಂದು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಬರ್ಬೋದು, ಆರೋಗ್ಯವಾಗಿದ್ರೆ ಯಾವ್ದು ಹಾರ್ಟ್ ಅಟ್ಯಾಕ್ ಬರೋದಿಲ್ಲ. ಆಮೇಲೆ ಜಾಸ್ತಿ ಪ್ರೆಷರ್ ಇಂದ ಕೂಡ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರಬಹುದು. ಬಟ್ ಎರಡನ್ನು ಮಾಡ್ಬೇಕಾದ್ರೆ ನೀವು ಒಂದು ಸಮತೋಲನ ಮಾಡಬೇಕು. ಜೀವನದಲ್ಲಿ ಸಮತೋಲನ ಇದ್ದರೆ ಯಾವುದು ಸಮಸ್ಯೆ ಆಗುವುದಿಲ್ಲ. ಒಂದು ಕಡೆ ವೇಟ್ ಜಾಸ್ತಿ ಆಯ್ತು, ಒಂದ್ ಕಡೆ ವೇಟ್ ಕಡಿಮೆ ಆಯ್ತು, ಸಮತೋಲನ ಆಗಲ್ಲ. ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು. ಬಿಸ್ನೆಸ್ ಮತ್ತು ಮನೆ ಕೆಲಸಗಳು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು. ಜೀವನದಲ್ಲಿ ನಾವು ಪ್ರತಿಯೊಂದನ್ನು ನಮ್ಮ ಒಂದು ಬುದ್ಧಿಶಕ್ತಿಯಿಂದ ಅದನ್ನು ಕಂಟ್ರೋಲ್ ಕವರ್ ಮಾಡುವಂತ ನಮ್ಮ ಹತ್ರ ಒಂದು ಗುಣ ಇರಬೇಕು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು.